ನಾವು ಸೆಪ್ಟೆಂಬರ್ನಲ್ಲಿ ಮೆಮೊರಾಂಡಮ್ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ, ಸೆಪ್ಟೆಂಬರ್ ತಿಂಗಳಲ್ಲಿ ಮೆಮೊರಾಂಡಮ್ ಕೊಟ್ಟು ಅವರು ಕೇಂದ್ರದ ತಂಡ ಬಂದಿತ್ತು, ಬರಗಾಲ ವೀಕ್ಷಣೆ ಮಾಡ್ಕೊಂಡು ನೋಡ್ಕೊಂಡು ಹೋದ್ರು, ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟರು. ಆದ್ರೆ ಇವತ್ತಿನವರಿಗೆ ₹1 ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಇವತ್ತಿನವರಿಗೆ ಒಂದೇ ₹1 ಕೊಟ್ಟಿಲ್ಲ. ರೈತರ ಬಗ್ಗೆ ಬಹಳ ಮಾತನಾಡ್ತಾರೆ, ಯುವಕರ ಬಗ್ಗೆ ಬಹಳ ಮಾತಾಡ್ತಾರೆ, ಮಹಿಳೆಯರ ಬಗ್ಗೆ ಬಹಳ ಮಾತಾಡ್ತಾರೆ. ನಾನು ಸ್ವತಃ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿ ಕಳೆದ ತಿಂಗಳು ಡಿಸೆಂಬರ್ನಲ್ಲಿ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ, ಅಮಿತ್ ಶಾ ಅವರನ್ನು ಭೇಟಿ ಮಾಡಿ, ಕೂಡಲೇ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿ NDRF ನಲ್ಲಿ ಅಂತೇಳಿ ಮನವಿ ಮಾಡಿದೆ. ಅಮಿತ್ ಶಾ ಹೇಳಿದ್ರು ಡಿಸೆಂಬರ್ 23ಕ್ಕೆ ಮೀಟಿಂಗ್ ಮಾಡ್ತೀವಿ. ಡಿಸೆಂಬರ್ 23ಕ್ಕೆ, ಈಗ ಜನವರಿ 24 ಇವತ್ತು, ಡಿಸೆಂಬರ್ 23ಕ್ಕೆ ಮೀಟಿಂಗ್ ಮಾಡಿ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ರು. ಇವತ್ತವರಿಗೆ ಬಿಜೆಪಿಯವರು ತಗೊಳ್ಳಲಿಲ್ಲ. ರೈತರ ಬಗ್ಗೆ ಅವರಿಗೆ ಕಾಳಜಿ ಇದೆಯಾ? ಕರ್ನಾಟಕದ ರೈತರನ್ನ ಮಲತಾಯಿ ಧೋರಣೆಯಿಂದ ನೋಡ್ತಾ ಇದ್ದಾರ ಇಲ್ವಾ? ಮತ್ತೆ ಬಿಜೆಪಿಯವರಿಗೆ ಬೆಂಬಲ ಕೊಡಬೇಕಾ? ಹೇಳಿ ನೋಡೋಣ. ನೀವೇ ಬಿಜೆಪಿಯವರು ಬೆಂಬಲ ಕೊಡಬೇಕಾ? ಆ ಪ್ರತಾಪ್ ಸಿಂಹ ಏನು ಮಾತಾಡದ್ದು, ಹೇಳಿದ್ದು, ನಾ ತಗೊಬಂದೆ, ಇತ್ತಗೊಬಂದೆ. ಮಿಸ್ಟರ್ ಪ್ರತಾಪ್ ಸಿಂಹ, ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸಿ ಮನವಿಯನ್ನು ಕೊಟ್ಟು 3-4 ತಿಂಗಳಾಯ್ತು, ಇವತ್ತಿನವರೆಗೂ ₹1 ಕೊಟ್ಟಿಲ್ಲ. ಮಿಸ್ಟರ್ ಪ್ರತಾಪ್ ಸಿಂಹ, ಏನ್ ಮಾಡ್ತಾ ಇದೀಯ ನೀನು? ಕರ್ನಾಟಕದ ಜನ 28 ಲೋಕಸಭಾ ಸದಸ್ಯರಲ್ಲಿ 25 ಜನ ಗೆಲ್ಲಿಸ್ಕೊಟ್ರು. ನಿಮಗೆ ನಾಚಿಕೆ ಆಗಲ್ಲ? ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ? ನಿಮಗೆ ರೈತರ ಬಗ್ಗೆ ಕಾಳಜಿ ಇದೆಯಾ?